ಪೂಜೆ ಮಾಡಿಸೋದಿತ್ತು. ಬಾಬಾ ಚೆನ್ನಾಗಿದ್ದೀರಾ? ನಾಳೆಯಿಂದ ಕಾಲೇಜ್ 4 to 5 times. ಇಲ್ಲೊಂದು ವಿಕ್ಟರಿ. ಹಾಯ್ ಗಾಯತ್ರಿ ಅಕ್ಕ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ. ಆ್ಯಕ್ಚುಲಿ ಏನು ಬ್ಲಾಗು ಅಂತ ನೀವು ಥಂಬ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರ. ಇವತ್ತು ನಾವು ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಪೂಜೆ ಮಾಡಿಸೋದಿತ್ತು, ಮಡ್ಲಕ್ಕಿ ಕೊಡೋದಿತ್ತು. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆ ಹಾಗೆ ರಕ್ಷಿತಾ ಮತ್ತು ರಂಜಿತಾ ಜಾಯಿನ್ ಆಗ್ತಾರೆ. ಇವಾಗ ಇನ್ನು 6:45 ಇನ್ನೂ ಆಗಿಲ್ಲ. ಇವಾಗ ಇನ್ನೊಂದು 5 ಮಿನಿಟ್ಸಿಗೆ ಆಗುತ್ತೆ. ನಾವು ಶಾರ್ಪ್ 6:45ಗೆ ಮನೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ರಕ್ಷಿತಾ ರಂಜಿತಾ ಕೂಡ ರೆಡಿ ಆಗೋಗ್ಬಿಟ್ಟಿದ್ದಾರೆ. ಅವರು ಅಲ್ಲಿ ಬಂದು ಒಂದು ಕಡೆ ಸಿಕ್ಕಿ ನಾವು ಒಟ್ಟಿಗೆ ಹೋಗ್ತೀವಿ ದೇವಸ್ಥಾನಕ್ಕೆ. ಸದ್ಯಕ್ಕೆ ಹೊರಡೋಣ ಗೈಸ್. ನಮ್ಮ ವಿಷಯ ಇಲ್ಲಿ ನಡುಕ್ತಾ ರೆಡಿ ಆಗಿದ್ದಾಳೆ. ಪಾಪಚ್ಚಿ, ಅವಳಿಗೆ ಇಷ್ಟನೇ ಆಗಲ್ಲ ಗೈಸ್ ಬೆಳಗ್ಗೆ ರೆಡಿ ಆಗೋದು. ಬಟ್ ನಾವು ಯಾವಾಗಲೂ ಬೆಳಗ್ಗೆನೇ ರೆಡಿ ಮಾಡಿಸ್ಬಿಡ್ತೀವಿ ಅವಳನ್ನ. ಅಲ್ಲಿ ಶೇಖರಣ್ಣ ಮೇನ್ ರೆಡಿ ಆಗಿದ್ದಾರೆ. ರೆಡಿ ಅಂದರೆ ಎದ್ದುಬಿಟ್ಟು ಅವ್ರದ್ದು ದಿನಚರ್ಯ. ಅಂದರೂ ವೈಟೆ, ನಾನು ವೈಟೆ, ಇವಳು ಹಾಫ್ ವೈಟ್. ಕ್ರೀಮು ನಾನು ಎಬ್ರು ಸಿದ್ದು ಇಲ್ಲಿ ನೋಡಿ. ಇದಾರು ತಡ್ಕೊಬೋದು. ಅವತ್ತಂತೂ ಯಪ್ಪ ಚಳಿ ಇತ್ತು. ನೋಡಿ ಫುಲ್ಲು ಕವರ್. ಇವಾಗ ಯಪ್ಪ ಎಷ್ಟು ಚಳಿ. ನಾನು ಹೆಂಗ್ ಗೊತ್ತಾಗುತ್ತೆ ಅವತ್ತಿಗೆ ಬಂದಲ್ಲ ನಾನು ಹಿಂಗೆ ಬಂದಿದ್ದು ನಾನು. ಬೇಡ, ನಾವು ಬಾಳೆಹಣ್ಣು. ಇವಳ್ದು ಹಾಫ್ ವೈಟ್. ನನ್ಗೆ ಎಷ್ಟು ಆರಾಮ್ ನೋಡಿ. ಬಟ್ಟೆ ಇನ್ನು ಈ ಪ್ಯಾಂಟಕ್ಕೂ ಬಂದಿದ್ದಿಲ್ಲ, ಚಳಿ ಆಗ್ತಿಲ್ವಾ? ಇಲ್ಲ, ಬೆಚ್ಚಗಿದೆ. ಆಯ್ ಚಿಕ್ಕಪ್ಪ ಬೇಗ ಹೋದಷ್ಟು ನಾವು ಬೇಗ ಬರ್ಬೋದು. ಬೆಳಗ್ಗೆ ಎದ್ಬಿಟ್ಟು ಒದ್ದಾಡ್ತಿದ್ದೆ. ಅಪ್ಪ ನನ್ನ ಬರಲ್ಲಪ್ಪ, ಬಿಟ್ಬಿಡಪ್ಪ ಅಂತ. ನೀನು ರೆಡಿ ಆಗಿದೆಯಲ್ಲ, ರಂಜಿತ್ ಅಕ್ಕ ರೆಡಿ ಆಗಿದ್ದಾಳಲ್ಲ. ಇಲ್ಲ, ಅವಳು ಏನೇ ಅಂದ್ರೂ ಯಾರು ಎದ್ದಿದ್ದು ಫಸ್ಟ್ ಇವತ್ತು? ನೋ, she woke me at 5:30. ಸಲಾಮ್ ರಾಕಿ ಬಾಯ್ ಹೊಡಿರಿ. ಸಲಾಮ್ ರಾಕಿ ಬಾಯ್. ಅಲ್ಲ, ಸಲಾಮ್ ರಾಕಿ. ಸಲಾಮ್. ನೀನು ಇಷ್ಟು ಬೇಗ ಎದ್ಬಿಟ್ಟು ರೆಡಿ ಆಗಿದೆಯಲ್ಲ. ಯಪ್ಪ, ನಾನು ಬಾಸ್ ನನಗೆ ಟಣ್ಣಂತ ಬಂದ್ಬಿಟ್ಲು. ಭವಿಷ್ಯ ಎಬ್ರಿಸಿದ್ರೆ ಇನ್ಯಾವತ್ತು ನನ್ನನ್ನು ಬೆಳಗ್ಗೆ ಹೊತ್ತು ಎಬ್ರಿಸ್ಬಿಡ್ರಿ. ಇನ್ಯಾವತ್ತೂ ಈ ಥರ ನೆಮ್ಮದಿಯಾಗೆ. ನೈಟ್ ಪ್ಯಾಂಟ್, ಮಾರ್ನಿಂಗ್ ಪ್ಯಾಂಟ್, ಕಾಲೇಜ್ ಪ್ಯಾಂಟ್, ಡ್ಯಾನ್ಸ್ ಪ್ಯಾಂಟ್. ದೇವಸ್ಥಾನದ ಹತ್ರ ಬಂದಿದ್ದೀವಿ ಗೈಸ್ ಆಲ್ರೆಡಿ. ಕಡಿಪ ಬಂದಿದ್ದೀವಿ. ಯಜಮಾನ್ರು ಹತ್ರದಿಂದ ನೋಡಿ ರೆಡಿ ಆಗ್ತಾರೆ. ಸಿಸ್ಟರ್ಸ್ ಹಿಂದೆ ಬರ್ತಾ ಇದ್ದಾರೆ ಗೈಸ್. ಗಾಡಿನಲ್ಲಿ ಬರಬೇಕಾದ್ರೆ ಫುಲ್ಲು ಚಳಿ ಆಗ್ತಾ ಇತ್ತು. ಹಾಂ ನಂಗೆ ಗೊತ್ತಿಲ್ಲ. ಜಾಬನ್ ಕೈ ಹಾಕೊಂಡು ತಗೋಬಿಟ್ಟೈತೆ. ಏ ಇಲ್ಲ, ನಾನು ತಗೊಂಡಿಲ್ಲ. ನಗಬೇಡ ನೀನು. ಸೊ ನನಗೆ ನಗು ತಡ್ಕೊಳಕ್ಕಾಗಲ್ಲ. ಫೋನ್ ಎತ್ಕೊಂಡು ಬಾಗಲ್ಗಡೆ ಇಟ್ಕೊಂಡಿದ್ರು ಅವಳಿಗೆ ಗೊತ್ತಿಲ್ಲ ಫೋನ್ ಎತ್ಕೊಳ್ತಾ ಇದ್ದಾರೆ ಅಂತ. ಕೈ ಇಟ್ಕೊಂಡಿದ್ಯಾ ಅಂದರೆ ಹಂಗೆ ಕಳ್ದ್ರೆ ಎತ್ಕೊಳ್ಳೋದು. ಅದೇ ಏನಂದ್ಕೊಂಡೆ ಗೊತ್ತಾ, ಜೋವ್ ಹೆಂಗಿದ್ರು ಕೆಳಗಡೆ ಥರ ಇರುತ್ತಲ್ಲ, ಬಿದ್ದೋಯ್ತಾವ ಏನಾರು ದಾರಿನಲ್ಲೇನೆ.
ಮೂರಾ 5 ಇದು ಕೊಟ್ಟು ನೋಡಿ ಸ್ಟೆಪ್ ವೈಸ್. ಗೈಸ್ ದೇವಸ್ಥಾನದಲ್ಲಿ ಪೂಜೆ ಮತ್ತು ದರ್ಶನ ಎಲ್ಲ ಮುಗೀತು ಗೈಸ್. ಸ್ಟೆಪ್ ವೈಸ್ ನೀವು ಕುಂಕುಮ ನೋಡಿದ್ರೆ ಗೊತ್ತಾಗುತ್ತೆ ಜೋರಾಗಿದೆ ದರ್ಶನ ಅಂತ. ಇವಾಗ ನಾವು ಇಲ್ಲಿಂದ ಟಿಫನ್ ಮಾಡೋದಕ್ಕೆ ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಇನ್ನೂ ಗೊತ್ತಿಲ್ಲ. ಯಾವುದು ಎಲ್ಲಿಗೆ ಹೋಗೋಣ? ಇದಕ್ಕೆ ಹೋಗೋಣ. ಬ್ರಾಹ್ಮಿನ್ಸ್ ಕೆಫೆ. ಓಕೆ, ಬ್ರಾಹ್ಮಿನ್ಸ್ ಕೆಫೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಚಿಕನ್ ಮಾಡ್ತಾರಂತೆ ಈಗ. ಅಟ್ಲೀಸ್ಟ್ ಒಂದು ಸಿಂಗಲ್ ಇಡ್ಲಿ ಏನಾದ್ರು ಅದೇ ನೋಡೋಣ, ಒಂದು ವಡೆ ಬೇಕಂತೀನಿ. ಹಾಂ ಹಂಗೆ ಮಾಡಿ. ನಾನು ವಡೆ ತಿಂತೀನಿ. ಓಕೆ, ಇವಾಗ ಬ್ರಾಹ್ಮಿನ್ಸ್ ಟೆಂಪಲ್ ಮುಗೀತು. ಇವಾಗ ಬ್ರಾಹ್ಮಿನ್ಸ್ ಕೆಫೆ ಟಿಫನ್. ರೆಡ್ಡಿಂದ ಎಲ್ಲ ಕಲೆಕ್ಟ್ ನಂದು ಭವಿಷ್ಯದ ಮಾತ್ರ ಸ್ಟೆಪ್ ಬೈ ಅಷ್ಟೇ ಹೆಂಗೆ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್. ಹನುಮಂತ ನಗರ್ ಬ್ರಾಹ್ಮಿನ್ಸ್ ಕೆಫೆಗೆ ನನ್ನ ಫೋನ್ ಅದು ಬಿಟ್ಟಿನಿ ಇದ್ರಲ್ಲಿ ನಾನು ತಗೊಳ್ಳಿ. ಅದೇನೇ ಅಲ್ವಾ ಅಜ್ಜ ಭವಿಷ್ಯಂದು ನಿಕ್ಕೋ ಬಾಯಿಗೆ. ನೋಡಿ ಪೀಸ್ ನೋಡಿ, ಫಸ್ಟ್ ಪೀಸ್ ಬಾಯಿಗೆ ಹೋಗ್ತಾ ಇರೋದು. ಎಷ್ಟು ದೊಡ್ಡದು ಇಟ್ಕೊತಾರೆ, ಚಿಕ್ಕ ಬಾಯಿ ಆದರೆ ಪೀಸ್ ಮಾತ್ರ ಬಾಯಿ ಒಳಗೆ ಹೋಗೋದು ದೊಡ್ಡ. ಇದಲ್ಲ ನಂದು ಇಲ್ಲಿದೆ guys. ವಡ ತಿನ್ನಿ. ಬೇಡ, ಆಮೇಲೆ ಲಾಸ್ಟಲ್ಲಿ ಓಕೆ. ನಾವು ತಿಂದಾದ್ಮೇಲೆ ಆಮೇಲೆ ಈಗ ರೆಕಾರ್ಡ್ ಮಾಡ್ತೀವಿ. ಇನ್ನೂ ದೋಸೆ ಬರಬೇಕು ಗೈಸ್. ದೋಸೆನೂ ಬಂದಿದೆ. ಬ್ರಾಹ್ಮಿನ್ಸ್ ಕೆಫೆದು ದೋಸೆ, ಸೆಟ್ ದೋಸೆ ಮತ್ತು ಚಟ್ನಿ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಸಾಂಬಾರು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಗೈಸ್. ನಮ್ಮ ರಕ್ಷಿತಾ ಜಾಸ್ತಿ ತಿಂತಾ ಇಲ್ಲ ಇಲ್ಲಿ, ಯಾಕೆಂದರೆ ಅವರು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತಾರೆ. ದಿವ್ಯ ನಾವು ಒಳ್ಳೆ ಮಕ್ಕಳು. ಓಹೋ ಆಮೇಲೆ ಹೌದು, ಇವತ್ತು ಒಳ್ಳೆ ಮಕ್ಕಳು. ಬಿಕಾಸ್ ಮನೆಯಲ್ಲಿ ಅವ್ರ ಮಮ್ಮಿ ತುಂಬ ಫೇವ್ರೇಟ್ ಆಗಿರೋ ಅಂತ ಅಡುಗೆ ಮಾಡಿರ್ತಾರೆ. ಅವಳು ಬಂದಿದ್ದಾಳೆ ಅಂತ ತಂದೆ ಬಾಕಿ ಇರೋದು ರಂಜಿತಂದು ಹೋಗಿ ಗಾಡಿ ಕಲ್ತ್ಕೊಳ್ಳೋದು. ಕಲಿತಾ ಇದ್ದೀನಲ್ಲ ಒಂದವೇ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಅದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಅವಳಿಗೆ ಗಾಡಿನಲ್ಲಿ ಚೀನು ಗೊತ್ತಿಲ್ಲ. ಅಲ್ಲ, ನಾನು ಫ್ಲಾಶ್ ಬ್ಯಾಕ್ದು ಇದು ವಿಡಿಯೋನಲ್ಲಿ ನಿಂದೆ ಹಾಕಿರೋದು ರೈಡರ್ ತಳ್ಕೊಂಡು ಹೋಗೋದು ಕಲ್ತ್ಕೊಂಡಿದ್ದಾಳೆ ಈಗ ಸದ್ಯಕ್ಕೆ. ಓಕೆ ಗೈಸ್, ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಸಕ್ಕದಾಗಿರುತ್ತೆ. ತುಂಬ ಸಹ ಹಾಕಿರ್ತಾರೆ. ಸಾಕು. ನೀವು ಬ್ರಾಹ್ಮಿನ್ಸ್ ಕೆಫೆಗೆ ಬಂದರೆ ಸೆಟ್ ದೋಸೆ ತಿನ್ನಿ, ಸಕ್ಕದಾಗಿರುತ್ತೆ ಗೈಸ್. ನಮ್ಮ ಯಜಮಾನ್ರದ್ದು ಬಂತು ವಾಕ್. ನಮ್ಮ ಭವಿಷ್ಯ ರಿಹರ್ಸಲ್ ವಾಕ್. ನಮ್ಮ ಭವಿಷ್ಯ ಕಾಫಿ ತಂದಿದ್ದಾಳೆ ನೋಡಿ, ನಾಚಿಕೆ ಅವಳ ಮಕ್ಕದ ಮೇಲೆ. ಚೆನ್ನಾಗಿದೆಯಾ? ಏನೋ ಕಿವಿನಲ್ಲಿ ಗುಲಾಬಲ ಅಂತಾರೆ. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಬೇಬಿ. ಬೇಬಿ ಬೇಬಿ ಬಂದು ಚೇರ್ಸ್ಗೆ.
ಒಂದು ಮನಸ್ಫೂರ್ತಿ ಮಾಡೋದು ನಮ್ಮ ರಂಜಿತಾ ಅಕ್ಕನೂ ಚಿತ್ರಕ್ಕ ಎಲ್ಲಿ ನಮ್ಮ ಯಜಮಾನ್ರು ಅಲ್ಲ ಆ ಕಡೆ ಓಕೆ ಬಾಯ್ 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 ಚಿಕ್ಕಪ್ಪ ಬಾಯ್ ಬಾಯ್ ಪಾ ನಾವಿನ್ನ ನೆಕ್ಸ್ಟು ಫೆಸ್ಟಿವಲಲ್ಲಿ ಮೀಟ್ ಆಗ್ತೀವಿ ಗೈಸ್. ನೋಡಿ ಗೈಸ್, ಇಲ್ಲಿ ಈ ಅಡ್ರೆಸ್ಸಲ್ಲಿ ಇರೋವಂಥ ಹೋಟೆಲ್ಗೆ ಬಂದಿರೋದು ನಾವು. ಬೇಗ ಬಾ. ಬ್ಯಾಗ್ ಇಟ್ಕೊಳ್ರಿ. ಬಾಯ್ 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 ಬಾಯ್. ಯಪ್ಪ ಮೂರು ಬಸ್ಸು. ಬಾಯ್ 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 ಬಾಯ್. ಚಳಿ ಐತೆ ಹುಚ್ಚಿ ಆದಂಗೆ ಆಗೋಗ್ಬಿಟ್ಟಿದೆ. ಚಳಿ ಐತೆ ಆಗ್ಲಿ ಆಗ್ಲಿ. ಬಾಗ್ಲು ಮುಚ್ಚಲ್ಲಪ್ಪ, ಬಿಸಿಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಬಿಸಿಲು ಕಾಯಿ ಅಲ್ಲಿ ಕೂತ್ಕೋ, ಮಜಾ ಬರುತ್ತೆ. ನಿನ್ನ ಜಾಗದಲ್ಲಿ ಕೂತ್ಕೋ, ನೋಡಲ್ಲಿ ಎಷ್ಟು ಬಿಸಿಲಿದೆ. ಕೂತ್ಕೋ ನಿನ್ನ ಜಾಗದಲ್ಲಿ, ಮಜಾ ಬರುತ್ತೆ. ಕಣ್ಣು ಕುಕ್ಕುತ್ತದು. ನಿನ್ನ ತಲೆ ಕೂತ್ಕೊಂಡು ನೋಡು ಒಂದ್ಸರಿ, ಬೆನ್ನಿಗೆ ಬಿಸಿಲು ಬರೋಂಗೆ. ಆಯ್ತು ಬಿಡಮ್ಮ. ದರ್ಶನ ಎಲ್ಲ ಸಕ್ಕದಾಗಾಯಿತು. ಆ್ಯಂಡ್ ಒಳಗಡೆ ಬಿಟ್ಟಿದ್ರು ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಹೊತ್ತು ಆದಮೇಲೆ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮನೆಗೆ ದಿನಸಿ ಸಾಮಾನು ತಗೊಂಡ್ಬರ್ಬೇಕು. ಬಾಯ್ ಬಾಯ್ ವಿಷಯ ಮಕ್ಕ ತೋರಿಸು. ಬಾಯ್ ಬಾಯ್ ಗೈಸ್, ಭವಿಷ್ಯನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಬಾಗ್ಲ ಹಾಕೋ, ಹೆಲ್ಮೆಟ್ ಕೆಳಗಡೆ ಗಾಡಿ. ಗೈಸ್, ನಮ್ಮ ಪುಟಾಣಿ ಹತ್ರ ಮನೆಗೆ ಬಂದಿದ್ದೀವಿ. ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ. ಆಯತ್ಗೆ ಎಲ್ಲಿ ಸಿಗ್ತದೆ ಭಾಸ್ಕರ ಬಾಯ್ ಅದಕ್ಕೆ ಬಾಯ್ ಬಾಯ್. ನೀವಂತೂ ಆ ಕಡೆ ಬರಲೇ ಇಲ್ಲ. ಬಂದೇ ಇಲ್ಲ ಚಿತ್ರ ನಡುವೆ ನೋಡಿ ಹಿಂಗೆ ಬ್ಲೌಸ್ ಐತೆ. ಬನ್ನಿ. ಬರ್ತೀನಿ. ಅಲ್ಲ, ನಾವು ಬರೋಣ ಅನ್ಕೊಂಡ್ವಿ, ರಜಾನೇ ಮುಗ್ದೋಯ್ತು. ಗೈಸ್, ಇಲ್ಲ ಅಣ್ಣನ ಅಂಗಡಿಗೆ ಬಂದು ಮುಸುಂಬಿ ತಗೊಳ್ಳೋಣ ಅಂತ. ಶ್ಯಾಮಕ್ಕ ಚೆನ್ನಾಗಿದ್ದೀರಾ? ಚಿತ್ರ ಬಾ. ಅಶೋಕ್ ಹಾಂ, ಫೋನ್ ಮಾಡಿದೆ ಅಣ್ಣಿಗೆ. ಇದೆಯಾ? ಹಾಯ್ ಬಾಬಾ, ಚೆನ್ನಾಗಿದ್ದೀರಾ? ಟಿಫನ್ನು ದೋಸೆ ಮಾಡಿದ್ದು, ದೋಸೆ ಆಲೂಗೆಡ್ಡೆ ಕುರ್ಮ, ಆಲೂಗೆಡ್ಡೆ ಬಟಾಣಿ. ಹಾಂ ಬಾಬಾ. ಸಂಬಳ ತಿಂಡಿ ತಗೊಂಡು ಇದೆ ಬಾಬಾ, ಬೆಳಗ್ಗೆನೇ ಆಗೋಯ್ತು. ದೇವಸ್ಥಾನಕ್ಕೆ ಹೋಗಿದ್ವಿ. ತೋಳಿ ಶ್ಯಾಮ್ಲಕ್ಕ. ನಮ್ಗೇನು ಮಾಡಕ್ಕೆ ಹೋಗ್ಬೇಡ್ರಿ, ನಮ್ದು ಟಿಫನ್ ಎಲ್ಲ ಆಗಿದೆ. ರಾಗಿ ದೋಸೆ ಒಂದೊಂದೇ. ಹಾಂ, ಬೇಡ ಬೇಡ. ನೀವು ತಿಂತೀರಾ ರೀ ರಾಗಿ ದೋಸೆ ಅಂತ? ನೀವು ತಿನ್ನೋಂಗಿದ್ರೆ ಬೇಡ ಬೇಡ, 11 ವಾರ. ಇವಾಗ ತಾನೇ ಮನೆಗೆ ಬಂದು ಆ್ಯಂಡ್ ಭವಿಷ್ಯ ಆಲ್ರೆಡಿ ಎಲ್ಲ ಕೆದಕ್ತಾ ಇದ್ದಾರೆ ಏನೇನು ಹೇಳ್ತೀನಿ ಅಂತ. ಅವ್ರಿಗೆ ಬೇಕಾಗಿರೋ ಅಂಥದ್ದು ಓರಿಯೋ ಮತ್ತು ಮ್ಯಾಗಿ ತೊಗೊಂಬಂದಿದ್ದೀವಿ. ಇನ್ನೆಲ್ಲ ನಮಗೆ ಬೇಕಾಗಿರೋ ಅಂಥದ್ದು. ಆ್ಯಂಡ್ ಅದು ಬಂದುಬಿಟ್ಟು ರೇಷನ್ ಸಾಮಾನು. ಇದೇನು ಶಾವಿಗೆ ಮಾಡೋದಾ? ಹಾಲಿಂದು ಪಾಯಸ ಮಾಡೋಣ. ಓಟ್ಸ್ ತಿಂತೀರಾ ಇವಾಗ ನೀವು? ಒಂದು ಸ್ವಲ್ಪ ಗೈಸ್, ಹೋಗೋ ಮುಂಚೆ ಓಟ್ಸ್ನ ಕುಕ್ ಮಾಡಿಬಿಟ್ಟು ಹೋಗಿದೆ ಗೈಸ್. ಇವಾಗ ಆ್ಯಪಲ್ಲು ಮತ್ತು ಬನಾನ ಹಾಕ್ಬಿಟ್ಟು ರೆಡಿ ಮಾಡಬೇಕು. 2 ದೋಸೆ ತಿಂದಿದ್ದು, ಸೆಟ್ ದೋಸೆ ನಮ್ಮ ಯಜಮಾನ್ರು. ಸೊ ಅವ್ರಿಗೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಓಟ್ಸ್ ಒಂಚೂರು ಮಾಡಿದ್ದೀನಿ.
ಅಂದರೆ ಅದಾದಮೇಲೆ ಅಡುಗೆಗೆ ಇಡ್ತೀನಿ. ನಮ್ಮ ಮನೇಲಿ ಇವತ್ತು ಚಿಕನ್ ಗೊಜ್ಜು ಮಾಡ್ತಾಯಿದ್ದೀನಿ. ಗೈಸ್ ಚಿಕನ್ ಗ್ರೇವಿ ರೆಡಿ ಆಗಿದೆ ಗೈಸ್. ಸ್ವಲ್ಪ ಬಿಟ್ರೆ ಹೆಸರಾಡ್ತೀನಿ. ಪಪ್ಪ ಅಯ್ಯೋ ಅಮ್ಮ ಹಂಗೆ ಮಾಡಬಾರ್ದು. ನೀರಿಂದು ಬಿತ್ತು. ನಿಂದ ಐಟಮ್ಸ್ ಎಲ್ಲ ನಿಂದ ಐಟಮ್ಸ್ ಭವಿಷ್ಯ ಕಿರ್ಚ್ಬೇಡ ಒಂದು ನಿಮಿಷ. ದೇವರೇ ಕಾಪಾಡಿದ್ದು ನನ್ನ ಇವತ್ತು. ಗೈಸ್ ಇವಾಗ ಇನ್ 5 minutes ಇದೆ 6 o'clock ಆಗೋದಕ್ಕೆ ನಾನು ಮತ್ತೆ ನಮ್ಮ ಯಜಮಾನರು ವಾಕಿಂಗ್ ಹೋಗ್ತಾ ಇದ್ದೀವಿ. ಬಟ್ ಭವಿಷ್ಯ ಹಿಂಗೆ ಮನೆಯಲ್ಲೇ ಇದ್ದ ಪೊಸಿಷನಲ್ಲಿ ಮನೇಲಿ ಇರ್ತಾಳೆ. ಎಸ್ ಗೈಸ್ ಇದೇ ಪೊಸಿಷನ್ ಅಲ್ಲಿ ಇರಲ್ಲ ನೋಡಿ, ನಾನು ಹಿಂಗೆ ಇಟ್ಕೊಂಡಿದ್ದಾಳೆ. ನೋಡಿ ನೋಡಿ ನೋಡಿ, ಏನಾರು ಮಾಡ್ಕೊಂಡು ಕೊಟ್ಕೊಡ್ತೀನಿ. ಕಸೂತಿ ಕೆಲಸ ಏನಿದೆ ಹೌದು ಅವಳೇನೋ ಮಾಡಿದಾಳೆ. ತೋರಿಸು ಗೈಸ್ ಇಲ್ಲಿ ನೋಡಿ, ಅವಳೇ ಕೈಯಾರೆ ಒಂದೊಂದು ಗಂಟುನು ಹಾಕಿ ಮಾಡಿರೋದು. ಹೌದು ಗೈಸ್, ಈ ಒಂದೊಂದು ಗಂಟು ಒಂದೊಂದು ಗಂಟು ಗೈಸ್ ಫಸ್ಟ್ ಇದು ಮಾಡಿದ್ಲು ಗೈಸ್. ಇದು ನೋಡಿ ಗೈಸ್ ಹೆಂಗ್ ಬಂದಿದೆ ಒಳ್ಳೆ ಇಲ್ಲಿ ಬಂದಾಗ ಬಂದ್ಬಿಟ್ಟಿದೆ. ಆಮೇಲೆ ಇದ್ ಮಾಡಿದೆ, ಇದಕ್ಕೂ ಕಂಪೇರ್ ಮಾಡಿದ್ರೆ ಇದಕ್ಕೂ ಕಂಪೇರ್ ಮಾಡಿದೆ ಗೈಸ್. ಹೆಂಗಿದೆ ನೋಡಿ, ಇದೆಷ್ಟು ಗುಂಡಾರಿ ತರ ಇದೆ. ಇದು ಯಾವ್ದ ಅಣ್ಣ ತರ ಇದೆ. ಒಂಟ್ಕಲ್ ಕಡ್ಡಿ ಅದು ಗುಂಡ್ಗಿರೋದು ನಂತರ ಇದೆ. ಈ ಒಂಟ್ಕಲ್ ಕಡ್ಡಿ ನಿಂತರ ಇದೆ ಆಯ್ತಾ. ಈಗ ನೋಡಿ ಹಿಂಗಿದೆ. ಮತ್ತೆ ಇದು ಚೆನ್ನಾಗೂ ಬಂದಿಲ್ಲ, ಮತ್ತೆ ಕಿತ್ತೋಯ್ತು, ಮತ್ತೆ ಹಿಂದೆಗಡೆನೂ ಚೆನ್ನಾಗಿಲ್ಲ. ಅದಕ್ಕೆ ನೋಡಿ ಗೈಸ್, ಇದು ಗುಂಡ್ಗಿಲ್ಲ ಸಣ್ಣಗಿದೆಯಲ್ಲ ಅಂದರೆ ಅವಳು ನನ್ನ ಹತ್ರ ಇರಲಿ. ಇದು ಗುಂಡ್ಗಿದೆಯಲ್ಲ ಅದು ನಾನು ಅವಳ ಹತ್ರ ಇರಲಿ ಅಂತ ಕೊಟ್ಬಿಟ್ಟೆ ನಾನು. ಇದು ನೋಡಿ ಗೈಸ್, ಇದೆರಡು ಮಾಡಿದ್ದೀನಿ. ನಾಳೆಯಿಂದ ಭವಿಷ್ಯ ಕಾಲೇಜು ಇವೆಲ್ಲ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಇವತ್ತೇ ಏನು ಮಾಡಬೇಕು, ಏನು ನೇಯ್ಬೇಕೋ ನೇಯ್ದು ಬಿಡು. ಎಲ್ಲ ನನ್ನ ಜೀವನ ಎಲ್ಲ ಇವತ್ತೇ ಸಾರ್ಥಕ ಮಾಡ್ಕೋಬೇಕು ಗೈಸ್. ನಾಳೆಯಿಂದ ಕಾಲೇಜ್. ನಂಗೆ ಇಷ್ಟನೇ ಕಾಲೇಜು, ಸೊ ಪರವಾಗಿಲ್ಲ. ಖುಷಿಯಾಗೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ಮತ್ತೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅನ್ನೋ ಥರ 8 ಗಂಟೆ ತನಕ ಎಲ್ಲ ನಿಂತ್ಕೊಂಡು ಬರ್ತೀನಿ. ಅಷ್ಟು ಲೇಟ್ ಮಾಡಿದ್ರೆ ಇನ್ಮೇಲೆ ಬೈಸ್ಕೋತಾಳೆ ನನ್ನ ಕೈಯಲ್ಲಿ. ಹೌದು ಗಾಯ್ಸ್, 7 o'clockಗೆಲ್ಲ ಮನೆಯಲ್ಲಿ 7 o'clockಗೆ ನಮ್ಮ ಅಮ್ಮ ಅಲ್ಲಿ ಬರ್ತಾರೆ, ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅವಾಗ ಹೋಗ್ತೀವಿ. ಇವಳು ಏನು ಮಾಡ್ತಿರ್ತಾಳೆ ಅಂದರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿರ್ತಾಳೆ. ಡ್ಯಾನ್ಸ್ ಕ್ಲಾಸ್ನಲ್ಲಿ ಚೆನ್ನಾಗಿ ಕುಂದ್ಬಿಟ್ಟು ತಕ್ಕತೈ ಅದು ಆ ವಿಡಿಯೋ ತಕ್ಕತೈ ಅಂತ ಡ್ಯಾನ್ಸ್ ಮಾಡಿಬಿಟ್ಟು ಚೆನ್ನಾಗಿ ಎಕ್ಸಸೈಸ್ ಥರ ಆಗಿರುತ್ತೆ. ಅಪ್ಪ ಕೂತ್ಕೆ ನಂದು ಬಿಟ್ಬಿಡಮ್ಮ, ಸ್ಪೇರ್ ಮಾಡು, ನನಗೆ ಏಜ್ ಆಗಿದೆ ಇವಾಗ. ಅದೇನಾಗಿದೆಯೋ ನನ್ನ ಕುತ್ತಿಗೆಗೆ ನನಗೆ ಗೊತ್ತಿಲ್ಲ ಗೈಸ್. ಯಾರು ಸಡನ್ನಾಗಿ ಹಿಂಗೆ ಅಲ್ಲಾಡಿಸ್ಬಿಟ್ರೆ ನಂದು ಮುಖ ಅಥವಾ ಹಿಂಗೆ ಎಳೆದುಬಿಟ್ರೆ ಹಾಗೆ ಲೈಕ್ ಅವೇರ್. ನೋಡಿ ಇವಾಗ ಏನಾಗಲಿಲ್ಲ, ಯಾಕೆಂದ್ರೆ ಗೊತ್ತು ಮಾಡ್ತಾ ಇದ್ದಾಳೆ ಅಂತ. ಕೇಳ್ದಿರ ಮಾಡಿದ್ರೆ ಅದು ಒಂದು ಸ್ವಲ್ಪ ಜರ್ಕದಾಗಬೇಕು. ಸಸ್ಪೆನ್ಷನ್ನೇ ಇಲ್ಲ ಇಲ್ಲ ಚಿನ್ನ, ನಾನು ತಗೋಬರಲ್ಲ. ಬೇಡ ಬೆಳಗ್ಗೆ ನಿಮ್ಗೆ ಅಲ್ಲಿ ತೊಗೊಂಬಂದಿದ್ದೀನಿ. ಜಿ ಕೆನಲ್ಲಿಂದ ಏನು ತೊಗೊಂಬಂದಿದ್ವಿ. ಇಲ್ಲ ಕೇಳಲೇ ಬೇಡ, ನೀನು ಬರೋಂಗಿಲ್ವಾ, ಖುಷಿ ಕೊಡಿಸ್ಬಿಡುತ್ತೆ. ಸ್ವಲ್ಪ ಕೊಡಿಸೋದೆ ಖುಷಿ ಇಲ್ಲ. ನೋಡಿ ಇಂಥದ್ದೇ ಎಲ್ಲ ಕೇಳಿ ನನ್ನನ್ನು ಸಿಕ್ಕಾಕಿಸ್ತಾಳೆ. ನಾನು ಯಾವುದೇ ಕಾರಣಕ್ಕೂ ತರಲ್ಲ, ಏನೇನೂ ತರಲ್ಲ. ಇಲ್ಲ ನಾನು ಏನೂ ತರಲ್ಲ. ನಾನು ಕೇಳೋದೇ ಇಲ್ಲ. ಏನಪ್ಪ ಒಂದೇನು ಫ್ರೆಂಚ್ ಫ್ರೈ ಕೊಡ್ಸಲ್ಲ ಅಂತ ಅನ್ನಿಸ್ಬಾರ್ದು. ಯಾರ್ಯಾರಿಗೆ ಅಯ್ಯೋ ಪಾಪ ಒಂದು ಫ್ರೆಂಚ್ ಫ್ರೈಸ್ ಕೊಡ್ಸೋದಕ್ಕಾಗಲ್ವ ಈ ಮಗುಗೆ ಅಂತ ಅನಿಸುತ್ತೋ ಎಲ್ಲರೂ ಒಂದೊಂದು ದಿನ ಇವಳನ್ನ ನಾನೇ ನನ್ನ ಬೇರೆ ಅಕೌಂಟಲ್ಲಿ ಹೋಗ್ಬಿಟ್ಟು ಕೊಡ್ಸಿ ಆಂಟಿ ಅಂತ ಅಂದ್ರೆ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವಾಗ ಬರುತ್ತೆ ನಾನು ಹಾಕಲ್ಲ ಗೈಸ್. ಇವಾಗ ನಾನು ಪಾರ್ಕಿಗೆ ಹೋಗ್ತಾ ಇದ್ದೀನಿ. ನಮ್ಮ ಭವಿಷ್ಯ ನಾನೇನು ಕೇಳಲಿಲ್ಲ ಗೈಸ್, ಇಷ್ಟು ಐಟಮು ಕೇಳಲಿಲ್ಲ. ನನ್ನನ್ನು ತಗೊಂಬ ಅಂತ ಹೋಗ್ಬಿಟ್ಟು ಬಾಮ್ಮ ಅಂತ ಹೇಳಲ್ಲ. ಓಕೆ ಬಿಡಿ. ರೆಡಿ
ಇವಾಗ ಹೊರಟಿದ್ದೀವಿ ಗೈಸ್, ನಾನು ಯಜಮಾನ್ರು. ಬಾಯ್ 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 ಬಾಯ್. ವಾಪಸ್ ನಂಗೆ ಮಾಡಿಬಿಡು, ಯಾವುದು ತಂದ್ಕೊಡಲ್ಲ. ನಾನೇನು ಮ್ಯೂಸಿಕ್ ಆ್ಯಡ್ ಮಾಡೋಂಗಿಲ್ಲ ಗೈಸ್ ವಿಡಿಯೋಗೆ, ಮ್ಯೂಸಿಕ್ ಆ್ಯಡ್ ಮಾಡೋಂಗಿಲ್ಲ ವಿಡಿಯೋಗೆ, ನೀವೇ ಆಡ್ಬಿಡ್ತಾ ಇದ್ದೀರಿ. ಟೈಮ್ ನೋಡಿ ಎಷ್ಟಿದೆ. ಯಾವುದೋ ಚೈನೀಸ್ ಹಾಡು ಹೇಳ್ತಾ ಇದ್ದಾರೆ. ಸರಿ ಹೊರಡೋಣ ಅಲ್ಲ, ಕಾಫಿ ಕುಡಿಯೋಣ ಅಂದು. ನಡೀರಿ ಸ್ಪೋರ್ಟ್ಸಲ್ಲಿ ಬಂದು ಕಾಫಿ ಕುಡಿಯೋದಕ್ಕೆ. ಒಂದು ನಾರ್ಮಲ್ ಕಾಫಿ, ಒಂದು ಲೈಟ್ ಕಾಫಿ. ಸ್ಟ್ರಾಂಗ್ ಇರಲಿ ನನಗೆ, ನಂಗೆ ಸ್ಟ್ರಾಂಗ್ ಇರಲಿ ಒಂದು ಲೈಟ್. ಅವ್ರು ಕರೆಕ್ಟಾಗಿ ಹಾಕಿದ್ರು. ಅಯ್ಯೋ ನಂಗೆ ಇರಲಿ ಬಿಡವ, ನಿನಗೆ ನಾನೇನು ಎಕ್ಸ್ಟ್ರಾ ಹಾಕ್ಲಿಲ್ಲಮ್ಮ. ಅಪರೂಪಕ್ಕೆ ನಮ್ಮ ಯಜಮಾನ್ರು ಕಾಫಿ ಕುಡಿತಾ ಇದ್ದಾರೆ. 5 ಸರ್ತಿ ಕುಡಿತೀನಿ. ತುಂಬ ಲಾಂಗ್ ಟೈಮ್ ಆದಮೇಲೆ ಕಾಫಿ ಕುಡಿತಾ ಇರೋದು ಗೈಸ್. ವರ್ಷಕ್ಕೆ 4 ಸಾರಿ ಕುಡಿತಾರಂತೆ. ವರ್ಷಕ್ಕೆ 4 to 5 times. ಗೈಸ್ ಇವಾಗ ರಕ್ಷಿತನ ಜೊತೆ ಮನೆಗೆ ಬಂದಿದ್ದೀವಿ. ಏನೋ ಐಟಮ್ ಇತ್ತು ತೊಗೊಂಡು ಹೋಗ್ಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಊಟ ಆಯ್ತಾ ಬಾವ? ಈಗ ತಿಂದೆ ಊಟ. ಮಧ್ಯಾಹ್ನ ಅಲ್ಲೆಲ್ಲ ಹೋಗಿದ್ದೆ ಊರಿಗೆ, ನಾಗಮಂಗಲಕ್ಕೆ. ಸರಿಯಾಗಿ ಊಟ ಸುಟ್ಟಿಲ್ಲ. ಇಲ್ಲೇ ಅವಳು ಇಲ್ಲ, ಮನೇಲಿದ್ದಾಳೆ ಅವಳು. ಏನೋ ತೊಗೊಂಡೋಗಕ್ಕೆ ಬಂದೆ. ಹಾಯ್ ಇಲ್ಲೊಂದು ವಿಕ್ಟರಿ. ಹಾಯ್ ಗಾಯತ್ರಿ ಅಕ್ಕ. ವಾಕಿಗೆ ಹೋಗಿದ್ವಿ. ಹೋದ್ ಸರಿ ರಾಣಿ ಅಕ್ಕ ಚಕ್ಲಿ ಮಾಡಿದ್ರು, ಈ ಸರಿ ನಿಪ್ಪಟ್ಟು ನೋಡಿ. ಇನ್ನು ನಾವು ಸ್ವಲ್ಪ ಟೇಸ್ಟ್ ನೋಡ್ತೀವಿ ಚಿಕ್ಕಪ್ಪ. ಇವಾಗ ಗರಿ ಗರಿ ಹೋಗಿದೆ. ಅತ್ತೆ ಮಾಡಿರೋದು ಸಕ್ಕತ್ತಾಗಿದೆ ಗೈಸ್. ತಗೊಳ್ಳಿ. ನೀವು ತಿನ್ರಿ. ನಾನು ಇನ್ನ ಇವಾಗಿದ್ದೀನಿ. ಬಾಯ್ ಮೇಡಮ್. ಬಾಯ್ ಗಾಯತ್ರಿ ಅಕ್ಕ. ಬಾಯ್ ಬಾಯ್. ಹಬ್ಬದಲ್ಲಿ ಮೀಟ್ ಮಾಡೋಣ. ಗ್ಯಾಸ್ ಇಟ್ಟಿದ್ದೀರಾ? ಇಲ್ಲ ಒಳಗಡೆ ಇರುತ್ತಲ್ಲ, ಇದ್ರ ಜೊತೆಗೆ ನೀವು ಬಂದರೆ ನೋಡಿ ಗೈಸ್, ಇವರು ಸಿಲಿಂಡರ್ನ ಹೆಂಗೆ ಒಳಗಡೆ ಎಳ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಬರಲ್ಲ. ಓಕೆ ಬಾಯ್ ಬಾಯ್ ಗೈಸ್. ಇವಾಗ ತಾನೇ ಮನೆಗೆ ಬಂದ್ವಿ. ರಕ್ಷಿತಾ ರಂಜಿತನ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ. ನಮ್ಮ ಭವಿಷ್ಯ ಇಲ್ಲೇ ಏನೋ ಮಾಡ್ತಾ ಇದ್ದಾಳೆ. ನಾವು ಹೋದಾಗಿಂದ ಮಾಡ್ತಾನೇ ಇದ್ದಾಳೆ ಅಲ್ವಾ ಭವಿಷ್ಯ? ನೋಡಿ ಗೈಸ್, ಇದನ್ನು ತೊಗೊಂಡ್ವಿ. ಇದು ತರಕಾರಿ ತೊಳೆಯೋದು ಹಾಕ್ಬಿಟ್ಟು ಜನರಿಗೆ ತೊಳೆಯೋದು ಗೈಸ್. ಕಟ್ ಮಾಡಿಬಿಟ್ಟು ಇದ್ರದ್ದು ಪ್ರೈಸ್ನ ನೀವು ಕಮೆಂಟ್ ಮಾಡಿ ಗೈಸ್. ಆಮೇಲೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೇಳ್ತೀನಿ. ಇನ್ ಕೇಸ್ ಕಮೆಂಟ್. ನಮ್ಮ ಭವಿಷ್ಯ 99 ಅಂತ ಹೇಳಿದ್ದಾಳೆ. ನೋಡೋಣ ನೀವು ಎಷ್ಟು ಗೆಸ್ ಮಾಡ್ತೀರಾ ಇದಕ್ಕೆ ಅಂತ. ಎಷ್ಟು ರುಪೀಸ್ ಕೊಡ್ಬೋದು ಇದಕ್ಕೆ ಗೆಸ್ ಮಾಡಿ ಗೈಸ್. ಇವತ್ತಿನ ವ್ಲಾಗು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್.